ಫ್ಲೈಟ್ ಒಳಗಡೆ ಊಟ ಮಾಡಿದ್ದೀರಾ? ಮಾಡಿಲ್ಲ ಅಂದರೆ ನೀವು ಬನರ್ಘಟ್ಟ ಹತ್ರ ಇರೋ ಈ ಥರ ಕಾನ್ಸೆಪ್ಟ್ನ ನೀವು ದುಬಾಯಿ, ಇಂಡೋನೇಷ್ಯಾದಲ್ಲಿ ನೋಡ್ಬೋದು. ಒಳಗಡೆ ಅಂತೂ ಸೇಮ್ ಫ್ಲೈಟೇ ಗುರು. ಮೊದಲು ಇಲ್ಲಿ ಬೋರ್ಡಿಂಗ್ ಪಾಸ್ ತೊಗೊಬೇಕು. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರಾ ಅಂತ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ಪ್ರಮೋದ್ ಭಾರತೀಯ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮನ್ನ ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತೀನಿ. ಶಾಕ್ ಆಯ್ತಾ? ಶಾಕ್ ಆಗಲಿ ಅಂತಲೇ ಹೇಳಿದ್ದು. ಫ್ಲೈಟಲ್ಲಿ ಕರ್ಕೊಂಡು ಹೋಗೋದಷ್ಟೇ ಅಲ್ಲ, ಫ್ಲೈಟಲ್ಲಿ ಊಟನೂ ಮಾಡಿಸ್ತೀನಿ. ಎಲ್ಲಿ, ಹೇಗೆ, ಏನು ಅಂತ ಮುಂದೆ ಹೇಳ್ತೀನಿ, ಬನ್ನಿ. ನೀವು ನಾರ್ಮಲ್ ಆಗಿ ಎಲ್ಲ ಹೋಟೆಲ್ಸಲ್ಲಿ, ರೆಸಾರ್ಟಲ್ಲಿ, ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಊಟ ಮಾಡಿರ್ತೀರಾ. ಆದರೆ ಫ್ಲೈಟ್ ಒಳಗಡೆ ಊಟ ಮಾಡಿದ್ದೀರಾ? ಮಾಡಿಲ್ಲ ಅಂದರೆ ನೀವು ಬನರ್ಘಟ್ಟ ಹತ್ರ ಇರೋ ಈ ಟೈಗರ್ ಏರೋ ರೆಸ್ಟೋರೆಂಟಿಗೆ ಬನ್ನಿ. ಇದಿರೋದು ಬನರ್ಘಟ್ಟ ಇಂದ 2 ಕಿಲೋಮೀಟರ್ ದೂರದಲ್ಲಿ. ನೀವು ಗೂಗಲ್ ಮ್ಯಾಪ್ ಅಲ್ಲಿ ಟೈಗರ್ ಏರೋ ರೆಸ್ಟೋರೆಂಟ್ ನಿಯರ್ ಬೈ ಬನರ್ಘಟ್ಟ ಅಂತ ಹಾಕಿದ್ರು ಸಾಕು. ನೀವು ಬನರ್ಘಟ್ಟ ನ್ಯಾಷನಲ್ ಪಾರ್ಕ್ ಹೋಗೋಕ್ಕಿಂತ ಮುಂಚೆ ಮೈನ್ ರೋಡಲ್ಲೇ ನಿಮ್ಗಿದು ದೊಡ್ಡದಾಗಿ ಕಾಣಿಸುತ್ತೆ. ಈ ತರ ಕಾನ್ಸೆಪ್ಟ್ ಇಟ್ಕೊಂಡು ರೆಸ್ಟೋರೆಂಟ್ ಮಾಡಿರೋದು ನಿಜವಾಗ್ಲೂ ಡಿಫ್ರೆಂಟ್ ಆಗಿದೆ. ಸೇಮ್ ಫ್ಲೈಟ್ ಹೇಗಿದೆಯೋ ಸೇಮ್ ಮಾಡೆಲ್ನ ರೆಡಿ ಮಾಡಿಟ್ಟಿದ್ದಾರೆ. ಫ್ಲೈಟ್ ಇಂಜಿನ್ ಆಗಿರ್ಬೋದು, ಟೈರ್ಸ್ ಆಗಿರ್ಬೋದು, ಎಲ್ಲಾನು ಮಾಡಿದ್ದಾರೆ. ಯೂನಿಕ್ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು. ಈ ತರ ಕಾನ್ಸೆಪ್ಟ್ನ ನೀವು ದುಬಾಯಿ, ಇಂಡೋನೇಷ್ಯಾದಲ್ಲಿ ನೋಡ್ಬೋದು. ಆ ಥರ ಒಂದು ಐಡಿಯಾನ ಯೂಸ್ ಮಾಡಿ ನಮ್ಮ ಬ್ಯಾಂಗ್ಳೂರಲ್ಲಿ ಮಾಡಿರೋದು ನಿಜವಾಗ್ಲೂ ಗ್ರೇಟ್. ಇಲ್ಲಿ ನೀವು ಊಟ ಮಾಡಲ್ಲ ಅಂತಂದ್ರೆ ಪರ್ ಹೆಡ್ ಅಂದ್ರೆ ಒಬ್ರಿಗೆ 100 ರೂಪಾಯಿ ಕೊಟ್ಟು ಒಳಗಡೆ ಹೋಗಿ ವಿಸಿಟ್ ಮಾಡ್ಬೋದು. ನೀವು ಊಟ ಮಾಡ್ತೀನಿ ಅಂದ್ರೆ ಊಟಕ್ಕೆ ಸಪ್ರೇಟ್ ಚಾರ್ಜಸ್ ಇರುತ್ತೆ. ಮೊದಲು ಇಲ್ಲಿ ಬೋರ್ಡಿಂಗ್ ಪಾಸ್ ತೊಗೊಬೇಕು. ಒಬ್ರಿಗೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಚಿಕ್ಕ ಮಕ್ಕಳು ಅಂದರೆ 3 ವರ್ಷದಿಂದ ಕೆಳಗಡೆ ಇರೋರಿಗೆ ಟಿಕೆಟ್ ಇರಲ್ಲ, 3 ವರ್ಷದಿಂದ ಮೇಲ್ಗಡೆ ಇರೋರಿಗೆ ಟಿಕೆಟ್ ಇರುತ್ತೆ. ಇಲ್ಲಿ ನಿಮಗೆ ಪಾರ್ಕಿಂಗ್ ಇದೆ, ಮಕ್ಕಳು ಆಟ ಆಡೋಕೆ ಪ್ಲೇ ಏರಿಯಾ ಇದೆ. ಬೋರ್ಡಿಂಗ್ ಪಾಸ್ ತೊಗೊಂಡ್ಮೇಲೆ ಸ್ವಲ್ಪ ವೆಯ್ಟ್ ಮಾಡಬೇಕು. ನಾನು ಹೋದಾಗ ಸ್ವಲ್ಪ ಜಾಸ್ತಿ ಕ್ರೌಡ್ ಇತ್ತು. ಸೊ 30 ಮಿನಿಟ್ಸ್ ವೆಯ್ಟ್ ಮಾಡಿದ್ಮೇಲೆ ನಮಗೆ ಬೋರ್ಡಿಂಗ್ ಪಾಸಲ್ಲಿ ಕೊಟ್ಟಿರೋಂಥ ನಂಬರ್ನ ಅವ್ರು ಕರೀತಾರೆ. ಆಗ ನಾವು ಒಳಗಡೆಗೆ ಹೋಗ್ಬೇಕು. ಈ ಫ್ಲೈಟ್ ಒಳಗಡೆ ಹೋಗ್ಬೇಕು ಅಂದರೆ ನಾವು ಬೋರ್ಡಿಂಗ್ ಪಾಸ್ ತೊಗೊಬೇಕು. ನಾನು ಆಲ್ರೆಡಿ ಬೋರ್ಡಿಂಗ್ ಪಾಸ್ ತೊಗೊಂಡಾಯಿತು. ಬಟ್ ಅವ್ರು ಕರೆಯೋವರೆಗೂ ನಾವು ಹೋಗಿಲ್ಲ. ಮೋಸ್ಟ್ಲಿ ಮೇಲ್ಗಡೆ ಟೇಬಲ್ಸ್ ಎಲ್ಲ ಬ್ಯುಸಿ ಇರುತ್ತೆ. ಟೇಬಲ್ಸ್ ಎಲ್ಲ ಖಾಲಿ ಆದಮೇಲೆ ನಮಗಿರೋ ನಂಬರ್ನ ಕರೀತಾರೆ. ಆ ನಂಬರ್ ಕರೆದಾಗ ನಾವು ಹೋಗ್ಬೇಕು. ಈಗ ನನ್ನ ನಂಬರ್ನ ಅನೌನ್ಸ್ ಮಾಡಿದ್ರು. ಸೊ ಈಗ ನಾವು ಫ್ಲೈಟ್ ಒಳಗಡೆ ಹೋಗೋಣ, ಬನ್ನಿ. ನಮಗೀಗ ಬೋರ್ಡಿಂಗ್ ಪಾಸ್ ಸಿಕ್ಕಿದೆ. ಸೊ ಒಳಗಡೆ ಹೋಗೋಣ, ಬನ್ನಿ. ಫ್ಲೈಟ್ ಒಳಗಡೆ ಹೇಗಿದೆ ಅಂತ ನೋಡೋಣ. ಒಳಗಡೆ ಅಂತೂ ಸೇಮ್ ಫ್ಲೈಟೇ ಗುರು. AC ಆಗಲಿ, ಸೀಟ್ಸ್ ಆಗಲಿ ಡಿಟೋ ಹಾಗೆ ಇದೆ.
ಡಿಫ್ರೆಂಟ್ ಏನು ಅಂದ್ರೆ ಲ್ಯಾಂಡ್ ಅಲ್ಲಿ ಇದೆ ಅಷ್ಟೇ, ಫ್ಲೈ ಆಗ್ತಿಲ್ಲ ಅನ್ನೋದನ್ನ ಬಿಟ್ರೆ ಸೇಮ್ ಫ್ಲೈಟೇ. ಫ್ಲೈಟಲ್ಲಿ ಆಗಾಗ ಹೊರಗಡೆ ಒಳಗಡೆ ಟೆಂಪ್ರೇಚರ್ನ ಅನೌನ್ಸ್ ಮಾಡ್ತಿರ್ತಾರೆ. ಇಲ್ಲೂ ಸಹ ಸೇಮ್ ಆಗಿ ಅನೌನ್ಸ್ ಮಾಡ್ತಿದ್ದಾರೆ. ಫ್ಲೈಟಲ್ಲಿರೋ ಥರ ಇಲ್ಲೂ ಎಮರ್ಜೆನ್ಸಿ ಎಕ್ಸಿಟ್ ಸಹ ಇದೆ. ಇದ್ರೊಳಗೆ ನೀವು ಒಂದು ಸಲಿಗೆ 120 ಪ್ಯಾಸೆಂಜರ್ಸ್ ಕೂತು ಊಟ ಮಾಡ್ಬೋದು. ಕರ್ನಾಟಕದಲ್ಲೇ ಇದು ಫಸ್ಟ್ ಟೈಮು ಈ ಥರ ಲಾಂಚ್ ಆಗಿರೋದು. ಎಷ್ಟೋ ಜನರು ಡ್ರೀಮ್ನ ಇವರು ಫುಲ್ಫಿಲ್ ಮಾಡಿದ್ದಾರೆ ಅಂತಲೇ ಅನ್ಬೋದು. ಯಾಕಂದರೆ ಎಷ್ಟೋ ಜನ ಫ್ಲೈಟೇ ನೋಡಿರಲ್ಲ, ನೋಡಿದ್ರು ಒಳಗಡೆ ಹೋಗಿರಲ್ಲ, ಒಳಗಡೆ ಹೋದ್ರು ಫ್ಲೈಟ್ ಕ್ಯಾಬಿನ್ ಒಳಗಡೆ ಕುತ್ಕೊಳ್ಳೋಕ್ಕಾಗಲ್ಲ. ಅವ್ರಿಗೆಲ್ಲ ಇವರು ಒಳ್ಳೆ ಆಪ್ಷನ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಊಟ ಬಡಿಸೋರು ಗಗನ ಸಖಿಯರ ಥರನೇ ಡ್ರೆಸ್ ಮಾಡ್ಕೊಂಡಿರ್ತಾರೆ. ಪೈಲಟ್ ಸಹ ಇಲ್ಲಿ ಓಡಾಡ್ತಾ ಇರ್ತಾರೆ. ಇಲ್ಲಿ ನಿಮಗೆ ವೆಜ್ಜು ನಾನ್ ವೆಜ್ಜು ಎರಡೂ ಸಿಗುತ್ತೆ. ಫುಡ್ ಮೆನು ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸ್ತು. ನಾನು ಆರ್ಡರ್ ಮಾಡಿದ್ದು ವೆಜ್ ಬಿರಿಯಾನಿ, ಪನ್ನೀರ್ ಟಿಕ್ಕಾ ಮತ್ತೆ ರೇಂಬೋ ಮೊಜಾಟೊ. ನಾನು ಫಸ್ಟ್ ಟ್ರೈ ಮಾಡಿದ್ದು ಪನ್ನೀರ್ ಟಿಕ್ಕಾ. ಇಷ್ಟ ಆದಮೇಲೆ ಒಂದು ಏರೋ ಸ್ಪೆಷಲ್ ಐಸ್ ಕ್ರೀಮು. ಆನೆಸ್ಟ್ ಆಗಿ ಹೇಳಬೇಕು ಅಂದರೆ ಫುಡ್ಡು ತುಂಬ ಸೂಪರ್ ಆಗಿತ್ತು ಅಂತ ಹೇಳೋಕ್ಕಾಗಲ್ಲ, ಸುಮಾರಾಗಿತ್ತು ಅಂತಲೂ ಹೇಳೋಕ್ಕಾಗಲ್ಲ. ಓಕೆ, ಒಂದು ಲೆವೆಲ್ಗೆ ನೀವು ಒಂದ್ಸಲ ಟ್ರೈ ಮಾಡ್ಬೋದು. ಪ್ರೈಸ್ ಸ್ವಲ್ಪ ಕಾಸ್ಟ್ಲಿ, ಬಟ್ ಇವ್ರು ಮಾಡಿರೋ ಕಾನ್ಸೆಪ್ಟ್ಗೆ ಕೊಡ್ಬೋದು ಅಂತ ಅನಿಸುತ್ತೆ. ಒಟ್ಟಿನಲ್ಲಿ ಫ್ಯಾಮಿಲಿ ಸಮೇತ ಬಂದು ಇಲ್ಲಿ ಊಟ ಮಾಡಿ ಎಂಜಾಯ್ ಮಾಡೋಕೆ ಒಳ್ಳೆ ಡಿಫ್ರೆಂಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಮಕ್ಕಳಂತೂ ತುಂಬಾನೇ ಎಂಜಾಯ್ ಮಾಡ್ತಾರೆ. ಯಾರೆಲ್ಲ ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ ಹೋಗ್ತಿರೋ ಅವರೆಲ್ಲ ಒಂದ್ಸಲ ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳ್ತೀನಿ. ಹೇಗಿತ್ತು ಟೈಗರ್ ಏರೋ ರೆಸ್ಟೋರೆಂಟ್? ಚೆನ್ನಾಗಿತ್ತಲ್ವಾ? ನೀವು ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ, ನಿಜವಾಗ್ಲೂ ಎಂಜಾಯ್ ಮಾಡ್ತೀರಾ. ಮಕ್ಕಳಂತೂ 100% ಎಂಜಾಯ್ ಮಾಡ್ತಾರೆ, ಯಾಕಂದರೆ ಅವ್ರ ಥೀಮೇ ಆಗಿದೆ. ತುಂಬಾ ಇಷ್ಟ ಆಯಿತು ನನಗಂತೂ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ರಾಯರ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ. ನಮಸ್ಕಾರ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿಗಳು.